Hello, Namaste. So this is the one problem I am going to solve on chapter number 3. So this is the problem on chapter number 3. So somebody has asked the problem. So it is for chapter number 3. What is the name of the chapter? Chapter number 3 is current electricity. Current current electricity. The chapter is current electricity. So current electricity. So somebody has asked to solve this problem. So I'm going to solve this problem. So read the problem. So chapter number 3, current electricity. So it is for 13 marks. So mostly there may be probability of asking the problem. So what the problem? Calculate the drift velocity of free electrons. So he's asking to calculate the drift velocity of free electrons from the following data. So ಕೆಲವು ಡಾಟಾ ಕೊಟ್ಟಿದ್ದಾರೆ drift velocity VD calculate ಮಾಡಿ ಅಂತ you know what is drift velocity? The average velocity with which the electrons are drifted toward the positive terminal of the battery under the influence of external electric field, that is called drift velocity. ಹೌದಾನೆ. So the atomic weight of copper ಕೊಟ್ಟಿದೆ, copper wire, so mass 63.5 gram, density of copper is ಅಲ್ಲಿ ಗ್ರಾಮ್ ಬರಬೇಕು ಇಲ್ಲಿ ಆ್ಯಕ್ಚುಲಿ, ಸೊ ಗ್ರಾಮ ತಗೊಳ್ಳಿ. ಸೊ ದ ಡೆನ್ಸಿಟಿ ಆಫ್ ದ ಕಾಪರ್ ಡೆನ್ಸಿಟಿ ಕೊಟ್ಟಿದ್ದಾನೆ, ಸೊ ಇಟ್ ಈಸ್ ಸಮ್ 8.94 10³ kg/m³. ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಕಾಪರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ ಕಾಪರ್ ವೈರ್ದು, ಆ್ಯಂಡ್ ಕರೆಂಟ್ ಎಷ್ಟಾಗಿದೆ 4 ಆಂಪಿಯರ್ ಕರೆಂಟ್ ಹೋಗ್ತಾ ಅಂತ ಹೇಳಿ. ಅಸ್ಯೂಮ್ ದಟ್ ಈಚ್ ಕಾಪರ್ ಆಟಮ್ ಡೊನೇಟ್ಸ್ 1 ಫ್ರೀ ಎಲೆಕ್ಟ್ರಾನ್. ಅಂದರೆ ಏನಿದು ಕಾಪರ್ ವೈರ್ ಕೊಟ್ಟಿದ್ದಾನಲ್ಲ, ಸೊ ಆ ಕಾಪರ್ ವೈರ್ ಎಷ್ಟು ಉದ್ದ ಇದೆ, ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಕಾಪರ್ ವೈರ್, ಇಟ್ ಈಸ್ ಆಫ್ ಲೆಂತ್ ಕೊಟ್ಟಿಲ್ಲ, ಎಸ್ ಗಿವನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ 2.4 × 10⁻⁻⁴ m². ಸೊ ಇದರಲ್ಲಿ ಪ್ರತಿಯೊಂದು ಆಟಮ್ ಆಫ್ ಕಾಪರ್ ಏನು ಮಾಡುತ್ತೆ, ಅದು ಒಂದೊಂದು ಫ್ರೀ ಎಲೆಕ್ಟ್ರಾನ್ನ ಕೊಡುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ನೀನು ಇದರಲ್ಲಿ ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ. ಹೌದಾ. ಇಲ್ಲಿ ಪ್ರಾಬ್ಲಮ್ ಸ್ವಲ್ಪ ಇಟ್ ಬಿಕಮ್ ಸಮ್ವಾಟ್ ಡಿಫಿಕಲ್ಟ್, ಆದರೆ ಪೆಕ್ಯುಲರ್, ಯಾಕಂದರೆ ಇಲ್ಲಿ ಲೆಂತ್ ಕೊಟ್ಟಿಲ್ಲ ಅವನು. ಇಫ್ ದ ಲೆಂತ್ ಆಫ್ ದ ವೈರ್ ಕೊಟ್ಬಿಟ್ಟಿದ್ರೆ ನಾವೇ ನೋಡೋದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡುತ್ತೆ, ಏನು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಹೌದಾನೆ. ಸೊ ಯಾಕಂದರೆ ಈ ಹ್ಯಾಸ್ ಗಿವನ್ ದ ಡೆನ್ಸಿಟಿ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಹೌದಾನೆ. ಸೊ ದೇರ್ ಫೋರ್ ಮಾಸ್ ಆಫ್ ದ ಫ್ರೀ ಎಷ್ಟಿದೆ, ಮಾಸ್ ಆಫ್ ದ ಕಾಪರ್, ಈ ಕಾಪರ್ ವೈರ್ ಎಷ್ಟು ಮಾಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟಿದೆ ಮಾಸ್ ವಿಲ್ ಬಿ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಈ ಹ್ಯಾಸ್ ಗಿವನ್ ದ ಡೆನ್ಸಿಟಿ ಕೊಟ್ಟಿದ್ದಾನೆ ಇಲ್ಲಿ. ಹೌದಾನೆ. ಮತ್ತು ಹ್ಯಾಸ್ ಗಿವನ್ ದ ಡೆನ್ಸಿಟಿ ಇಂಟು ವಾಲ್ಯೂಮ್ ಈಸ್ ಏರಿಯಾ ಇಂಟು ಲೆಂತ್. ಸೊ ಒಂದು ಡೆನ್ಸಿಟಿ ಗೊತ್ತಿದೆ, ಏರಿಯಾ ಗೊತ್ತಿದೆ, ಲೆಂತ್ ಗೊತ್ತಿದ್ದಿದ್ರೆ ನಾವು ಈಸಿಯಾಗಿ ಮಾಸ್ ಕ್ಯಾಲ್ಕುಲೇಟ್ ಮಾಡುತ್ತೆ ಈ ಕಾಪರ್ ವೈರ್ ಎಷ್ಟಿದೆ ಅಂತ. ಅವ ಮಾಸ್ ಗೊತ್ತಿದ್ದಿದ್ರೆ, ಸೊ ವಾಟ್ ಯು ಹ್ಯಾವ್ ಡನ್, ಸೊ ನಮಗೆ ಗೊತ್ತು 63.5 ಗ್ರಾಮ್ ಆಫ್ ಕಾಪರ್, ಅಂದರೆ ಗ್ರಾಮ್ ಅಂದರೆ 10⁻³ kg ಕಾಪರ್ ಕಂಟೆನ್ಸ್. ಹೌದಾನೆ. ಸೊ 63.5 × 10⁻³ kg ಆಫ್ ಕಾಪರ್ ಕಂಟೆನ್ಸ್ ಅವಗಾಡ್ರೋ ನಂಬರ್ 6.023, ಗೊತ್ತಲ್ಲ, 6.023 × 10⁻23 ಆಟಮ್ಸ್ ಇದ್ದರೆ, ಸೊ ಇಷ್ಟು ಮಾಸ್, ಈ ಮಾಸ್ ಎಷ್ಟು ಬರ್ತೈತೆ, ಆದ ಮಾಸ್ ಎಷ್ಟು ಅಂತ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ಸರ್ ಪ್ರಾಬ್ಲಮ್ ಮಾಡಿದ್ದೀವಿ. ಹೌದಾನೆ. ಬಟ್ ಇಲ್ಲಿ ಅವನು ಲೆಂತ್ ಕೊಟ್ಟಿಲ್ಲ, ಸೊ ದಟ್ ಇನ್ಕ್ರೀಸ್ ದ ಡಿಫಿಕಲ್ಟಿ ಆಫ್ ದ ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ದು ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದ ಡಿಫಿಕಲ್ಟಿ ಆಫ್ ದ ಪ್ರಾಬ್ಲಮ್ ಅಂದರೆ ಇಲ್ಲಿ ಲೆಂತ್ ಕೊಟ್ಟಿಲ್ಲ. ಸೊ ಅವಾಗ ಏನು ಮಾಡಬೇಕು, ಪ್ರಾಬ್ಲಮ್ ಸ್ವಲ್ಪ ಟ್ರಿಕ್ ಇದೆ. ಟ್ರಿಕ್ ಅಂದರೆ ಸಮ್ ವಾಟ್ ವಿ ಶುಡ್ ಥಿಂಕ್ ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಅವಾಗ ಏನಾಗುತ್ತೆ, ಸೊ ದ ಪ್ರಾಬ್ಲಮ್ ಬಿಕಮ್ಸ್ ಸಮ್ ವಾಟ್ ಆಯಿತಾ ನೋಡಿ. ಸೊ ಪ್ರಾಬ್ಲಮಲ್ಲಿ ಅವನು ಲೆಂತ್ ಕೊಟ್ಟಿಲ್ಲ, ದಟ್ ಈಸ್ ದ ಥಿಂಗ್ ಇಂಪಾರ್ಟೆಂಟ್, ಆಯಿತಾ. ಸೊ ಲೆಂತ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಈಗ ಅಂತ. ಲೆಂತ್ ಕೊಟ್ಬಿಟ್ರೆ ಈಸಿ ಮಾಡಿದ್ದೀವಿ ಆ ಥರ ಪ್ರಾಬ್ಲಮ್ಸ್. ಹೌದಾನೆ. ಸೊ ಲೆಂತ್ ಕೊಟ್ಟಿಲ್ಲ, ಏನೇನು ಮಾಡಬೇಕು ಅಂತ ನೋಡೋಣ. ಹೌದಾನೆ. ಸೊ ಥಿಂಗ್ಸ್ ಎಲ್ಲ ಬರೀತಾರೆ, ಗಿವನ್ ಎಲ್ಲ ಬರೆದಾದ್ಮೇಲೆ, ಸೊ ವಿ ಶುಡ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಅಂದರೆ ಎನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಶುಡ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾವೆ, ದಟ್ ವಿ ಶುಡ್ ಕ್ಯಾಲ್ಕುಲೇಟ್. ಯಾಕಂದರೆ ಐ ಎಸ್ ಗಿವನ್ ಐ ಕೊಟ್ಟಿದ್ದಾನೆ, ಎಲ್ಲಿದೆ ಐ 4 ಆಂಪಿಯರ್ ಕೊಟ್ಟಿದ್ದಾನೆ, ಆಯಿತಾ. ಆಲ್ಸೋ ಎಸ್ ಗಿವನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವಾಟ್ ಇಸ್ ದ ಫಾರ್ಮುಲಾ, ಐ ಈಸ್ ಈಕ್ವಲ್ ಟು ENA/VD ಅಥವಾ NEA/VD, ದಿಸ್ ಇಸ್ ದ ಫಾರ್ಮುಲಾ. ಅಥವಾ VD ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ, VD ವಿಲ್ ಬಿ ಈಕ್ವಲ್ ಟು I/NEA. ಎಸ್ ಗಿವನ್ ದ ಕರೆಂಟ್ ಗೊತ್ತಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೊತ್ತಿದೆ, ಚಾರ್ಜ್ ಆ್ಯಂಡ್ ಎಲೆಕ್ಟ್ರಾನ್ ಗೊತ್ತಿದೆ. ನಮಗೆ ಬೇಕಾಗಿರೋದೇನು ಎನ್, ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಅದು ಬೇಕಾಗಿದೆ. ಹೌದಾ. ಸೊ ಅದನ್ನು ಕಂಡುಹಿಡಬೇಕಂದ್ರೆ ಏನು ಮಾಡೋಣ, ಆಯಿತಾ. ಸೊ ವಿ ಶುಡ್ ಸ್ಟಾರ್ಟ್ ವಿತ್ ದ ಡೆನ್ಸಿಟಿ. ಸೊ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾನೆ ಅವನು. ಸೊ ಸೊಲ್ಯೂಷನ್ ಗಿವನ್ ಎಲ್ಲ ಬರೆದಾದ್ಮೇಲೆ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀರಾ. ಸೊ ದ ಡೆನ್ಸಿಟಿ ಆಫ್ ದ ಕಾಪರ್ ವೈರ್ ರೋ ಈಸ್ ಈಕ್ವಲ್ ಟು ಇದು ಹೌದಾನೆ. ಡೆನ್ಸಿಟಿ ಆಫ್ ದ ಕಾಪರ್ ವೈರ್ ರೋ ಬರೆಯೋದು ಗೊತ್ತಲ್ಲ, ಸೊ ಪಿ ಬರೆಯೋಂಗಿಲ್ಲ, ಸೊ ಈ ಥರ ಬರೀ. ಡೆನ್ಸಿಟಿ ಆಫ್ ದ ಕಾಪರ್ ವೈರ್ ರೋ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಅವನು, ರೋ ಈಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದಾನೆ 8.94 × 10⁻³ kg/m³. ಅಂದರೆ ಇದು m³, ಇದು ಡೆನ್ಸಿಟಿ ಆಫ್ ದ ಕಾಪರ್ ವೈರ್. ಹೌದಾನೆ. ಇಲ್ಲಿ 1 m³ ಇದೆಲ್ಲ, ನಾವು ಬೇಕಾದ್ರೆ 1 m³ ಅಂತ ಅನ್ಕೋಬೋದು. ಇದನ್ನ ಏನು m³ ಇದೆಯಲ್ಲ ಇಲ್ಲಿ, ಇದನ್ನು ಬೇಕಾದ್ರೆ ನೀವು ಕಾಲ್ ಇಟ್ ಅದು 1 m³. ಹೌದಾ. ಅಂದರೆ 1 m³ ಇಷ್ಟು ಮಾಸ್ ಇದೆ.
ದಿಸ್ ಇಸ್ ದ ಮಾಸ್ ಆಫ್ ದ ಕಾಪರ್ ವೈರ್ ಇನ್ 1 ಮೀಟರ್ ಕ್ಯೂಬ್. ಹೌದಾನೆ? ಸೊ ದೇರ್ ಫಾರ್ ಮಾಸ್ ಕಂಡು ನನಗೆ ಬೇಕಾಗಿರೋದೇನು, ಐ ವಾಂಟ್ ಟು ನೋ ದ ಮಾಸ್. ಸೊ ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್. ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಈಸ್ ಈಕ್ವಲ್ ಟು 8.94 ಇಂಟು 10^3 kg ಪರ್ ಮೀಟರ್ ಕ್ಯೂಬ್, 1 ಮೀಟರ್ ಕ್ಯೂಬ್. ಆಯಿತಾ? ಸೊ ಈ 1 ಮೀಟರ್ ಕ್ಯೂಬ್ ಈ ಕಡೆ ತರ್ತೀನಿ, ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ವಾಲ್ಯೂಮ್. ಆಯಿತಾ? ಸೊ ಅವಾಗ ಈ ವಾಲ್ಯೂಮು ಮತ್ತು ಈ ವಾಲ್ಯೂಮ್ ಕ್ಯಾನ್ಸಲ್ ಆಗಿ, ಹೌದಾನೆ? ಸೊ ದೇರ್ ಫೋರ್ ಮಾಸ್ ಆಫ್ ಕಾಪರ್ ವೈರ್, ದೇರ್ ಫೋರ್ ನೀನು ಹಂಗೆ ಮನಸ್ಸಲ್ಲೇ ಕ್ಯಾನ್ಸಲ್ ಮಾಡ್ಕೋಬೇಕು. ನೀವು ಬರ್ತೀಯ ಮಾಸ್ ಆಫ್ ಕಾಪರ್ ವೈರ್, ಮಾಸ್ ಎಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅವಾಗ, 8.94 ಇಂಟು 10^3 kg. ಅಂದರೆ ನೀನು ಕೊಟ್ಟಿರ್ತಕ್ಕಂಥ ಕಾಪರ್ ವೈರ್ ಏನಿದೆ, ನಾವು ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಅದ್ರ ಮಾಸು ಇಷ್ಟಿದೆ. ಹೌದಾ? ಇವಾಗ ಯೂಸ್ ಮಾಡೋಣ, ನಮಗೆ ಗೊತ್ತು. ಸೊ 63.5 ಗ್ರಾಮ್ ಅಂತ ಹೇಳಿದೆ ಮಾಸ್ ಆಫ್ ದ ಕಾಪರ್ ವೈರ್. ನೋಡಿ, ಅಟಾಮಿಕ್ ವೇಟ್ ಆಫ್ ಕಾಪರ್ 63.5 ಹೇಳಿದೆ, ಹೌದಾ? ಅದೇ ಗ್ರಾಮ್ ಇದೆ, ಅದನ್ನು ನೀನು ಕೆ ಜಿಲಿ ಹೇಳಬೇಕು. ಸೊ 63.5 kg ಗ್ರಾಮ್ ಅಂದರೆ 10^-3 kg ಆಫ್ ಕಾಪರ್ ಕಂಟೆನ್ಸ್ ಅವಗಾಡ್ರೋ ನಂಬರ್ ಅಂದರೆ 6.023 ಇಂಟು 10^23 ಆಟಮ್ಸ್ ಇರ್ತವೆ. ಬಟ್ ನಮ್ಮಲ್ಲಿರೋ ಮಾಸ್ ಎಷ್ಟು? ಹಾಗಾದರೆ ದೇರ್ ಫೋರ್ 8.94 ಇಂಟು 10^3 kg ಕಾಪರಲ್ಲಿ, 10^3 kg ಕಾಪರಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ವಿ ಶುಡ್ ಕ್ಯಾಲ್ಕುಲೇಟ್. ಹೌದಾನೆ? ಸೊ ನೋಡೋಣ ಇವಾಗ ಎಷ್ಟಿದೆ ಅಂತ. ಆಯಿತಾ? ಸೊ ಇಟ್ ಇಂಪ್ಲೈಸ್, ನಿಮಗೆ ಗೊತ್ತು ಈ ಥರ ಬಂದಾಗ, ಅಂದರೆ 63.5 ಇಂಟು 10^-3 kg ಇಷ್ಟು ಅವಗಂಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದಾವೆ. ಹಾಗಾದ್ರೆ ಇಷ್ಟು ಮಾಸ್ ವೈರಲ್ಲಿ ಎಷ್ಟಿದೆ ಇದೆ? ಇಟ್ ಇಂಪ್ಲೈಸ್ ಇದು ಮೇಲಕ್ಕೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ ಅಷ್ಟೇ, ಇಲ್ಲೇನಿಲ್ಲ. ಹೌದಾ? ಇಟ್ ಇಂಪ್ಲೈಸ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಅಂದರೆ ಎಷ್ಟು ಆಟಮ್ಸ್ ಇದ್ದಾವೆ ಅಷ್ಟು ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಯಾಕಂದರೆ ಅವನು ಹೇಳಿದ್ದಾನೆ ಒಂದೊಂದು ಆಟಮು ಒಂದೊಂದು ಫ್ರೀ ಎಲೆಕ್ಟ್ರಾನ್ಸ್ ಕೊಡುತ್ತೆ ಅಂತ. ಹೌದಾನೆ? ಸೊ ದೇರ್ ಫೋರ್ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ನಂಬರ್ ಆಫ್ ಆಟಮ್ಸ್ ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಯಾಕಂದರೆ ಈಗ ಗಿವನ್ ಈಚ್ ಫ್ರೀ ಎಲೆಕ್ಟ್ರಾನ್ ಡೊನೇಟ್ಸ್ 1 ಆಟಮ್ ಅಂತ. ಹೌದಾನೆ? ಸೊ ದನ್ ಎನ್ ವಿಲ್ ಬಿ ಈಕ್ವಲ್ ಟು, ಮೇಲ್ಗಡೆ ಹೋದ್ ನೋಡಿ, 8.94 ಇಂಟು 10^3 ಇಂಟು 10^3, 8.94 ಇಂಟು 10^3, ಇಟ್ ವಿಲ್ ಬಿ 8.94 ಇಂಟು 10^3, 8.94 ಇಂಟು 10^3 ಇಂಟು 6.023 ಇಂಟು 10^23 ಡಿವೈಡ್ ಬೈ ಈ 63.5 ಕೆಳಗೆ ಡಿನಾಮಿನೇಟರ್, 63.5 ಇಂಟು 10^-3. ನೀವು ಸಿಂಪ್ಲಿಫೈ ಮಾಡು, ಕ್ಯಾಲ್ಕುಲೇಟರ್ ತಗೊಂಡು, ಯು ವಿಲ್ ಕಮ್ ವಿತ್ ಆನ್ಸರ್ 8.47 ಎಷ್ಟು ಬರುತ್ತೆ. ನಾನು 8.5 ಅಂತ ಮಾಡಿದೆ. 8.5 ಇಂಟು 10^28. ಆಯಿತಾ? ಇಟ್ ಇಸ್ ದ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಪರ್ ಮೀಟರ್ ಕ್ಯೂಬ್. ದಿಸ್ ಈಸ್ ಎನ್. ಸೊ ಈ ಥರ ಫಸ್ಟ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಯಿತಾ? ಸೊ ಇದು ಎನ್ ಆದಮೇಲೆ ಏನು ಮಾಡಬೇಕು ನಾವು? ನೆಕ್ಸ್ಟ್ ವಿ ಶುಡ್ ಕ್ಯಾಲ್ಕುಲೇಟ್ ದ ಕರೆಂಟ್ ಐ. ಹೌದಾ? ಸೊ ನೆಕ್ಸ್ಟ್ ಇದೆ ಏನು? ವಿ ಶುಡ್ ಕ್ಯಾಲ್ಕುಲೇಟ್ ದ ಕರೆಂಟ್ ಐ. ಏನು ಫಾರ್ಮುಲಾ? ಸೊ ಇದು ಫಸ್ಟು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿದ್ನ. ಸೊ ಸ್ಕ್ರೀನ್ಶಾಟ್ ತಗೊಂಡು ಬರ್ಕೊಂಡಾದ್ಮೇಲೆ ವಿ ಶುಡ್ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಎಷ್ಟು ಬಂದಿದೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್? 8.5. ಆಯಿತಾ? ನೀನು ಬೇಕಾದ್ರೆ ಇದು ಆ್ಯಕ್ಚುಲಿ ಇದು ಕಾನ್ಸ್ಟೆಂಟ್ ಫಾರ್ ಕಾಪರ್ 8.5. ಹೌದಾನೆ? 8.5 10^28 ಬರುತ್ತೆ. ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ನೀನು ಡೈರೆಕ್ಟಾಗಿ ಬರೋಂಗಿಲ್ಲ. ಹೌದಾನೆ? ಸೊ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ವಿ ನೋ ದ ಕರೆಂಟ್ ಐ, ವಿ ನೋ ದ ಚಾರ್ಜ್ ಆನ್ ಎಲೆಕ್ಟ್ರಾನ್, ವಿ ನೋ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಎನ್ ಗೊತ್ತಿದೆ, ವಿ ನೋ ದ ಚಾರ್ಜ್ ಆನ್ ಎಲೆಕ್ಟ್ರಾನ್. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡ್ರಿಫ್ಟ್ ವೆಲಾಸಿಟಿ. ಹೌದಾನೆ? ಸೊ ಬಟ್ ಇವಾಗ ಸ್ಟಾರ್ಟ್ ಮಾಡ್ತಾ ನೋಡಿ, ಚೇಂಜ್ ದ ಕಲರ್ ಆಫ್ ದ ಪೆನ್ ಆ್ಯಂಡ್ ಟೇಕ್ ಫಾರ್ ಬ್ಲ್ಯಾಕ್. ನಮಗೆ ಗೊತ್ತು, ಬಟ್ ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಅಥವಾ ಇ ಎನ್ ಎ ವಿ ಡಿ, ಏನು ಬೇಕಾದ್ರೆ ಬರ್ರಿ, ಇ ಎನ್ ಎ ವಿ ಡಿ. ಸೊ ವಿ ಡಿ, ವಿ ಸಫಿಕ್ಸ್ ಡಿ ಅದು ವಿ ಡಿ. ಆಯಿತಾ? ಸೊ ದೇರ್ ಫೋರ್ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ವಿಲ್ ಬಿ ಈಕ್ವಲ್ ಟು ಏನು ಫಾರ್ಮುಲಾ? ವಿ ಡಿ ವಿಲ್ ಬಿ ಈಕ್ವಲ್ ಟು ಐ ಡಿವೈಡ್ ಬೈ ಎನ್ ಇ ಎ. ಸೊ ದೇರ್ ಫೋರ್ ವಿ ಡಿ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ? ಐ ಹೇಳಿದೆ ನೋಡಿ, 4 ಆಂಪಿಯರ್ ಡಿವೈಡ್ ಬೈ, ಆಯಿತಾ, ಎನ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಬಂತು? 8.5 ಇಂಟು 10^28. ಜಾಗ ಆಗ್ತಾಯಿಲ್ಲ, ಬರೀಬೋದು ನೀವೇ. ಇಂಟು ಇ 1.6 ಇಂಟು 10^-19. ಆಯಿತಾ? ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಟ್ಕೊಂಡಿದ್ದಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2.4 ಇಂಟು 10^19.
ಎಷ್ಟದು -4, 10⁻⁻⁴. ಸೊ ಎಲ್ಲ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್ ವಿ ಡಿ ಎಷ್ಟು ಬರುತ್ತೆ ಇಲ್ಲಿ ಬರಿತೀನಿ. ಸೊ ವಿ ಡಿ ವಿಲ್ ಬಿ ಈಕ್ವಲ್ ಟು, ಆಯಿತಾ. ಸೊ ವಿ ಡಿ ವಿಲ್ ಬಿ ಈಕ್ವಲ್ ಟು ಆನ್ಸರ್ ಇಲ್ಲಿ ಬರಿತೀನಿ. ಸೊ ವಿ ಡಿ ದ ಡ್ರಿಫ್ಟ್ ವೆಲಾಸಿಟಿ ವಿಲ್ ಕಮ್ ಔಟ್ ಟು ಬಿ ಸಮ್ 0.1225 0.1225 ಇಂಟು 10⁻, ಎಷ್ಟು ಬರುತ್ತೆ, -5 ಮೀಟರ್ ಪರ್ ಸೆಕೆಂಡ್. ಎಲ್ಲ ಸಿಂಪ್ಲಿಫೈ ಮಾಡಿದ್ನ, ಆಯಿತಾ. ಸೊ ವಿಲ್ ಗೆಟ್ ದ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್. It will be some 0.1225. It will be 0.1225 into 10⁻⁻⁵. ವೆಲಾಸಿಟಿ ಅಂದರೆ ಮೀಟರ್ ಪರ್ ಸೆಕೆಂಡ್. ಸೊ ಇಷ್ಟು ಮಾಡಿ ವಿಲ್ ಗೆಟ್ 5 ಮಾರ್ಕ್ಸ್. ದಿಸ್ ದ ಡ್ರಿಫ್ಟ್ ವೆಲಾಸಿಟಿ. ಇಲ್ಲಿ ಪ್ರಾಬ್ಲಮ್ ಯಾಕೆ ಡಿಫಿಕಲ್ಟ್ ಆಯಿತು ಅಂದರೆ ಲೆಂತ್ ಕೊಟ್ಟಿಲ್ಲ. ಲೆಂತ್ ಕೊಟ್ಬಿಟ್ಟಿದ್ರೆ ಡೈರೆಕ್ಟ್ ಮಾಡ್ಬಿಡೋಯ್ತು, ಮಾಸ್ ಬಂದ್ಬಿಡೋದು, ಹೌದು ತಾನೆ. ಸೊ ಬಟ್ ಲೆಂತ್ ಕೊಡದೇ ಇದ್ದ ನೀನೇನು ಮಾಡಬೇಕು, ನಾನು ಯಾವಾಗಲೂ ಹೇಳಿದ್ನಲ್ಲ ಆ ಥರ ಟ್ರಿಕ್ ಮಾಡಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಡ್ರಿಫ್ಟ್ ವೆಲಾಸಿಟಿ, ಆಯಿತಾ. ಸೊ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಸೊ ವಿ ಶಾಲ್ ಸ್ಟಾಪ್ ಇಟ್.